ಎಲ್ಲ ಮಾತುಗಳಿಗೂ ನನ್ನ ಸಹಮತಿಯಿಂದ ವ್ಯಕ್ತಪಡಿಸ್ತೇನೆ. ಯಾಕಂತಂದರೆ ನಿಖಿಲ್ ಸರು ಭಾಳ ಸಿಂಪಲ್ ಆ್ಯಂಡ್ ವೆರಿ ಜೆಂಟಲ್ಮ್ಯಾನ್. ಅವರಿಗೆ ಯಾವುದೇ ಜಾತಿ ಮತ ತಂತ್ರ ಐಡಿಯಾಲಜಿ ಯಾವುದೂ ಇಲ್ಲ. ಈಸ್ ಅ ವೆರಿ ಗ್ರೇಟ್ ಹ್ಯೂಮನ್ ಬೀಯಿಂಗ್. ನಾನು ನೋಡಿದಾಗ ಮತ್ತು ಭಾಳ ಕಮಿಟೆಡ್ ಟು ವರ್ಕ್. ಏನೇ ಒಂದು ಕೆಲಸ ಇರುವುದು ಅಂದರೆ ಪೂರ್ತಿ ಅದನ್ನು ಮುಗಿಸಿ ಮತ್ತು ರಿಪೋರ್ಟಿಂಗ್, ಆ ಒಂದು ಸೌಜನ್ಯತೆ, ನೈಸಿಟಿಸು ಅವ್ರನ್ನ ನೋಡಿ ಕಲ್ಕೋಬೇಕು. ನಾವು ಕೂಡ ನಾನು ಕೂಡ ಕಲ್ಕೋಬೇಕು. ಯಾಕಂದರೆ ನನಗೆ ಪ್ರೊಫೆಷನಲ್ ಸ್ವಲ್ಪ ಈ ಥರ ಇರ್ಬೋದು, ಅವ್ರ ಬೇಸ್ನಲ್ಲಿ ಅನುಭವದಲ್ಲಿ ಇರ್ಬೋದು. ಸೊ ನಾವು ಒಂದು ಸರಿ ಜೋರಾಗಿ ಮಾತಾಡ್ತೀವಿ, ಬೆಳಿತೀವಿ. ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ನನಗೇನೋ ಆದರಣೀಯ ಫೈನಾನ್ಸ್ ಆಫೀಸರ್ ಪ್ರಶಾಂತ್ ಸರ್ ಅವರು ಹಾಗೂ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರು, ಇದು ಇದರಲ್ಲೂ ಬಹಳ ಹೃದಯಸ್ಪರ್ಶಿ ಸಮಾರಂಭ. ಐ ಆಮ್ ರಿಯಲಿ ಮೂವ್ಡ್ ಬೈ ದ ಲವ್ ಆ್ಯಂಡ್ ಅಫೆಕ್ಷನ್. ಏನು ನಮ್ಮ ಸರ್ ಇಷ್ಟು ಇದ್ದಾಗ ಕೂಡ ಏನು ಈ ಬಂದುಬಿಟ್ಟು ಈ ರಜೆ ದಿವಸ ಎಲ್ಲರನ್ನೂ ಇದನ್ನು ಮಾಡಿ ವೆರಿ ಶಾರ್ಟ್ ನೋಟಿಸ್ ಈ ಒಂದು ನಮ್ಮ ಬೀಳ್ಕೊಡುಗೆ ಸಮಾರಂಭ ಅರೇಂಜ್ ಮಾಡಿದ್ದೀವಿ ಸರ್. ನಾನು ತುಂಬ ಆಭಾರಿ ಆಗ್ತದೆ ಸರ್. ಗದಗ ನಮಗೆ ಬಹಳ ಒಂದು ವಿಶೇಷ ಸ್ಥಾನ ನಮಗೆ ಜೀವನದೊಳಗೆ. ದಿಸ್ ಈಸ್ ಮೈ ಬರ್ತ್ ಪ್ಲೇಸ್. ಇದು ನನ್ನ ಏನಂತಂದರೆ ಜನ್ಮಭೂಮಿ ಅಲ್ಲದೆ ಗದಗ ಅನಿರೀಕ್ಷಿತವಾಗಿ ನನ್ನ ಕರ್ಮಭೂಮಿನೂ ಆಯಿತು. ನಾನು ಹುಟ್ಟಿದ್ದಿಲ್ಲಿ. ನನ್ನ ಎಲ್ಲ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳು ತುಂಬ ಯೂನಿವರ್ಸಿಟಿ ಒಳಗೆ ಗದಗ ನಾನು ಅಪ್ಲೈ ಮಾಡಿದೆ. ಒಂದು ಡಿಸೀಸ್ ಪ್ರಕಾರ ಹೋಗ್ತಿದ್ರು. ಹಿಂಗೆ ಅನಿಸ್ತಂದ್ರೆ ಅವ್ರಿಗೆ ಗದಗ ಇಷ್ಟು ಪ್ರೀತಿ ಅಲ್ಲ. ಒಂದು ಹೆಣ್ಮಗಳು ಮದುವೆ ಮಾಡಿ ತವ್ರ ಮನೆ ಹೋಗ್ತಾಳಲ್ಲ, ಅಷ್ಟು ಖುಷಿಯಿಂದ ಬಂದಿದ್ರು. ಒಂದು ವಾರದಾಗೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಹೋಗ್ತೀನಿ, ನನಗೆ ಭಾಳ ಖುಷಿ ಇದೆ, ನಾನು ಹೋಗ್ತೀನಿ. ನಮಗೆ ಹೆಂಗಿರ್ತೀರಿ ರೂಮು ಎಲ್ಲ ಈ ಏಜ್ನಾಗ ಇಲ್ಲ. ನನಗಂತೂ ಸಡನ್ಲಿ ಬರ್ಲಿಕ್ಕೆ ಆಮೇಲೆ ನೀ ಅದೆಲ್ಲ ಹಿಂಗೆ ಕಾಜು ಮಾಡೋಣ ನಾನು ನೋಡೋದು ಅಂತೇಳಿ ಬಂದವರು ಇಷ್ಟು ಖುಷಿಯಾಗಿದ್ರಲ್ಲ. ಆಮೇಲೆ ಇದು ಕೆಲಸ ಅವರ ವೃತ್ತಿಯಿಂದ ಬೇರೆದೇ, ಅವರಿದ್ದ ಸಂಸ್ಥೆ ಬಟ್ ಅವ್ರದ್ದು ಯಾವುದೂ ಇಲ್ಲ ಸರ್. ಅವರು ಹೋಗ್ತೀನಿ, ಭಾಳ ಕಾನ್ಫಿಡೆನ್ಸ್ ಫಸ್ಟ್ ಅರ್ಥ ಮಾಡ್ಕೊತೀನಿ, ಆಮೇಲೆ ಪೇಷನ್ಸ್ ಭಾಳ ಅಪಾರವಾಗಿರ್ತಕ್ಕಂತಹ ಪ್ರೀತಿ ಮತ್ತು ಒಲವನ್ನು ತೋರಿಸ್ತದೆ. ಈ ಒಂದು ಸಮಾರಂಭವನ್ನು ಆಯೋಜನೆ ಮಾಡತಕ್ಕಂತಹ ನಾಡೋಡ್ ಸರ್ ಮೊದಲಾಗಿ ಒಂದು